JDS ಮತ್ತು BJP ಈ ಬಾರಿ 28ಕ್ಕೆ 28 ಸ್ಥಾನ ಗೆಲ್ತಿರು. ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳಕ್ಕಾಗದೇ ಇಲ್ಲ. ಈಗ ಚುನಾವಣೆ ಮುಗಿದ ಮೇಲೆ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ಬೇಕು ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನನಗನ್ಸುತ್ತೆ ಮಂಜುನಾಥ್ ಅವರು ಸಂಪತ್ತಿಗೆ ಸವಾಲು ಆಗ್ತಾರೆ, ಗೆಲ್ತಾರೆ. ಇಡೀ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಒಳ್ಳೆಯ ಕೆಲಸಗಳು ಇದೆ. ಮತ್ತು ಕಾಂಗ್ರೆಸ್ ಅವರು ಕೂಡ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಒಂದು ಮಾತಾಡೋಕ್ಕೂ ಅವರು ಒಂದು ಸಣ್ಣ ತಪ್ಪು ಅವರು ಸಿಕ್ಕಿಲ್ಲ. ಅಂದರೆ ಅಭ್ಯರ್ಥಿ ಗೆಲ್ಲುವಂಥದ್ದು ಅಷ್ಟೇ ಈಸಿ. ನೀವು ಮತ್ತು ನಿಮ್ಮ ಮೈತ್ರಿ ಪಕ್ಷವಾಗಿರುವಂತಹ JDS ಅವ್ರಿಗೆ ಕಾಂಗ್ರೆಸ್ ಸೋಲಿಸೋದಕ್ಕಿಂತಲೂ ಕೂಡ DK ಶಿವಕುಮಾರ್ ಹಾಗೂ ಅವ್ರ ಕುಟುಂಬವನ್ನು ಸೋಲಿಸೋದು ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ವ ಅಂತ? ಇದು ಪ್ರಶ್ನೆ ಬರಲ್ಲ. ಇದರಲ್ಲಿ ಅವರ ದುರಾಡಳಿತ, ಅವರು ಮಾಡಿರೋವಂಥ ತಪ್ಪು ಕೆಲಸಗಳು ಅದು ಜನಕ್ಕೆ ಬೇಸರ ಆಗಿದೆ. ಕರ್ನಾಟಕದಲ್ಲಿ 10 ತಿಂಗಳಾಯಿತು ಸರ್ಕಾರ ಬಂದು. ಒಂದು ಕಡೆ ಬರಗಾಲ, ಕಿತ್ತು ತಿನ್ನುವಂಥ ಬರಗಾಲ, ಇನ್ನೊಂದು ಕಡೆ ಎಲ್ಲ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ರಿಜಿಸ್ಟ್ರೇಷನ್ ಏರಿಕೆ, ಕರೆಂಟ್ ಬಿಲ್ ಏರಿಕೆ, ಹಾಲಿನ ದರ ಏರಿಕೆ, ಎಣ್ಣೆ ದರ ಏರಿಕೆ, ಎಲ್ಲ ಏರಿಕೆ ಎಲ್ಲ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಮೀಟ್ರ್ ಹಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಕಳೆದ 10 ತಿಂಗಳಿಂದ ಮೀಟ್ರ್ ಹಾಕ್ಬಿಟ್ಟು ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಮೀಟ್ರ್ ಬಡ್ಡಿ ಅಂತಿರಲ್ಲ, ಮೀಟ್ರ್ ಬಡ್ಡಿ ಅಂತ ಹೇಳ್ತಿದ್ರಲ್ಲ ಲೇವಾದೇವಿ, ಆ ಥರ ಕಾಂಗ್ರೆಸ್ ಅವರು ಮೀಟ್ರ್ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇರೋವಂಥ ಪಾರ್ಟಿಗೆ ಈ ಬಾರಿ ಲೋಕಸಭೆಯಲ್ಲಿ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ. ಆ ರೀತಿಯಾದಂಥ ಒಂದು ಜನಾಭಿಪ್ರಾಯ ಇದೆ. JDS ಮತ್ತು BJP ಈ ಬಾರಿ 28ಕ್ಕೆ 28 ಸ್ಥಾನ ಗೆಲ್ತಿರು. ಸರ್, ನೀವು ಮೈತ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದರೆ ನಿಮ್ಮ ಶಾಸಕರೇ ಇದಕ್ಕೆ ಬರ್ತಾ ಇಲ್ಲ ಪ್ರಚಾರಕ್ಕೆ. ST ಸೋಮಶೇಖರ್ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾರೆ ಅಂತ ಕೂಡ ತಿಳಿದು ಬಂದಿದೆ. ST ಶೇಖರ್ ಆಲ್ರೆಡಿ ಕಳೆದ 4 ತಿಂಗಳಿಂದ ನಡೀತಾ ಇದೆಯಲ್ಲಪ್ಪ, ಕಾಲು ಆಚೆ ಇಟ್ಟುಬಿಟ್ಟಿದ್ದಾರೆ. ಅವರು ಕಾಲು ಆಚೆ ಇಟ್ಟಿದ್ದಾರೆ ಮತ್ತು ವಿರುದ್ಧವಾಗೂ ಮತ ಹಾಕಿದಾರಲ್ಲ. ರಾಜ್ಯಸಭೆಯಲ್ಲಿ BJP ವಿರುದ್ಧವಾಗಿ ಮತ ಹಾಕಿದ್ದಾರೆ. ಅವ್ರ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವ್ರು ನಮ್ಮ ಶಾಸಕರು ಅಂತ ಹೇಳ್ಕೊಳಕ್ಕಾಗೋದೇ ಇಲ್ಲ. ಈಗ ಕಾಲು ಹೊರಗಿಟ್ಟಾಗೈತೆ. ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡಿ. ಅದು ಕೇಂದ್ರದ MLAನ ಉಚ್ಚಾಟನೆ ಮಾಡುವಂಥದ್ದಕ್ಕೆ ರಾಜ್ಯದ ಅಧಿಕಾರ ಇಲ್ಲ. ಅದು ಕೇಂದ್ರದ ನಾಯಕರು ಅಧಿಕಾರ ಇರುವಂಥದ್ದು. ಚುನಾವಣೆ ಮುಗಿಲಿ, ಚುನಾವಣೆ ಮುಗಿದ ಮೇಲೆ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ಬೇಕು ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ.